ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಶಿವಪುರ ಮಾದೇವಪ್ಪ ಮಾತಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೇರಳಕ್ಕೆ ರಾತ್ರಿ ವೇಳೆ ಸಂಚಾರವನ್ನು ನಿಷೇಧ ಏನು ಮಾಡಿದೆ ಅದನ್ನು ಮತ್ತೆ ರೀಓಪನ್ ಮಾಡೋದಕ್ಕೆ ಸರ್ಕಾರಗಳು ಚಿಂತನೆಯನ್ನು ನಡೆಸ್ತಾ ಇದೆ. ಈಗ ಆಲ್ರೆಡಿ ಪ್ರಿಯಾಂಕಾ ಗಾಂಧಿಯವರು ಸುರಂಗ ಮಾರ್ಗವಾಗಿ ಅಲ್ಲಿಗೆ ಓಡಾಟಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಗಡ್ಕರಿ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ನಿನ್ನೆಯಿಂದ ಕೂಡ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವೇನಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೇರಳ ಗಡಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ ಕೇರಳಕ್ಕೆ ಹೋಗಿರ್ತಕ್ಕಂತಹ ರಾತ್ರಿ ಸಂಚಾರವನ್ನು ನಿಷೇಧ ಮಾಡಿದೆ, ಅದನ್ನು ಯಥಾಸ್ಥಿತಿ ಮುಂದುವರಿಸಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನೀವು ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಮರಗಳನ್ನು ನೀವು ಹೋಮ ಮಾಡಿ ನಮ್ಮ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಕ್ರಮ ವಹಿಸ್ತಾ ಇದ್ದೀರಾ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ನೀವೇನಾದರೂ ಆ ಮಾರ್ಗವನ್ನು ನೀವು ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ನೀವೇನಾದರೂ ಪ್ರಯತ್ನ ಪಡೋದೇ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಗುಂಡ್ಲುಪೇಟೆ ತಾಲೂಕಿನಲ್ಲಿ 2 ಲಕ್ಷ ಮತದಾರರನ್ನು ಒಳಗೊಂಡಂತೆ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಇದನ್ನು ಮನವರಿಕೆ ಮಾಡಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗಿರ್ತದೆ. ಮತ್ತೆ ಈಗ ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ ನಡೀತಕ್ಕಂತಹ ಅಕ್ರಮ ಚಟುವಟಿಕೆಗಳನ್ನೇ ಕೂಡ ತಡೆಯೋಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ಉದಾಹರಣೆಗೆ ಹೇಳೋದು ಅಂತ ಹೇಳಿದ್ರೆ, ಲಂಗು ಲಗಮ್ ಇಲ್ಲದೆ ಈ ಟಿಪ್ಪರ್ ಗಾಡಿಗಳು ಸಾಕಷ್ಟು ನಮ್ಮ ಸಂಪತ್ತನ್ನು ಕೇರಳಕ್ಕೆ ಪಡೆದುಕೊಂಡು ಹೋಗ್ತಕ್ಕಂಥದ್ದು ನೋಡಿದ್ದೀವಿ. ಇದನ್ನು 2-3 ಚೆಕ್ ಪೋಸ್ಟ್ಗಳಿದ್ರೂ ಕೂಡ ಅಲ್ಲಿ ಲೈಸೆನ್ಸ್ ಇರ್ತಕ್ಕಂಥದ್ದು ಇಲ್ಲೇ ಇರ್ತಕ್ಕಂಥದ್ದು ಅಕ್ರಮವಾಗಿ ಯಾರು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋ ನಿಟ್ಟಿನಲ್ಲಿ ಯಾವುದೇ ಇಲಾಖೆಯವರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನೀವೇನಾದರೂ ರಾತ್ರಿ ವೇಳೆ ಸಂಚಾರಕ್ಕೆ ಸುರಂಗ ಮಾರ್ಗವನ್ನು ಮಾಡಿಕೊಟ್ರೆ ಇನ್ನೂ ಕೂಡ ಸಾಕಷ್ಟು ಹಾಳಾಗ್ತಕ್ಕಂಥದ್ದು ಎತ್ತು ಕಾಣ್ತಾ ಇದೆ. ಹಾಗಾಗಿ ಅದನ್ನು ಕೈ ಬಿಡಬೇಕು. ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಹೇಳ್ತಾ ಇದ್ದೀವಿ, ಅರಣ್ಯವನ್ನು ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಈಗ ಕೈ ಹಾಕ್ತಾ ಇದ್ದೀರಾ, ಇದನ್ನು ನಿಲ್ಲಿಸಬೇಕು. ಕೇಂದ್ರ ಸರ್ಕಾರದ ಗಡ್ಕರಿ ಅವ್ರಿಗೂ ಕೂಡ ನಾವು ಪತ್ರ ಬರೆಯುವ ಮುಖಾಂತರ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತೇವೆ. ಇಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನ ನಾವು ಹೇಳ್ತೇವೆ. ಹಾಗಾಗಿ ಈಗಲೇ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಓಡಾಡಿದ್ರೆ ಕಾಡು ಪ್ರಾಣಿಗಳು ನಾಡಿನ ಹತ್ರ ಬರ್ತಕ್ಕಂತಹ ದಿನ ಹೆಚ್ಚಾಗ್ತಾ ಇದೆ. ಮತ್ತು ಈಗ ಸಫಾರಿಯನ್ನು ನಿಲ್ಲಿಸಿದ ನಂತರ ಈಗ ಏನು ಕಾಡು ಪ್ರಾಣಿಗಳ ಹಾವಳಿ ಕಡಿಮೆ ಆಗಿದೆ ಅಂತ ಕೂಡ ರಾಜ್ಯ ಸರ್ಕಾರ ಮನಗೊಂಡಿದೆ. ಹಾಗಾಗಿ ಇವೆಲ್ಲನೂ ಕೂಡ ನಿಲ್ಲಿಸಿ ಈಗೇನು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ಇದೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ.